ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದಲ್ಲಿ ಇಂದು ತರಳಬಾಳು ಸಂಭ್ರಮದ ಬೈಕ್ ರ್ಯಾಲಿ. ಹೌದು, ಸಿರಿಗೆರೆಯಿಂದ ಹೊರಟಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಚನ್ನಗಿರಿ ಪಟ್ಟಣದ ಮಾರ್ಗವಾಗಿ ಭದ್ರಾವತಿಗೆ ಶನಿವಾರ ತೆರಳಿದರು. ಭದ್ರಾವತಿಯಲ್ಲಿ ಶನಿವಾರ ತರಳಬಾಳು ಹುಣ್ಣಿಮೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಚನ್ನಗಿರಿ ತಾಲೂಕಿನಾದ್ಯಂತ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಬೈಕ್ ರ್ಯಾಲಿಯ ಮೂಲಕ ಉತ್ತಮವಾದ ಒಂದು ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗ, ಹಾಗೆಯೇ ತುಮಕೋಸ್ ಅಧ್ಯಕ್ಷರಾದಂತಹ ಎಚ್.ಎಸ್. ಶಿವಕುಮಾರ್, ಹಾಗೆಯೇ BJPಯ ಮುಖಂಡರಾದಂತಹ ಮಲ್ಲಿಕಾರ್ಜುನ್, ಹಾಗೆಯೇ ಮಾಯಕೊಂಡ ಕ್ಷೇತ್ರದ ಶಾಸಕರಾದಂತಹ ಬಸವಂತಪ್ಪನವರು ಚನ್ನಗಿರಿಗೆ ಆಗಮಿಸಿ ಚನ್ನಗಿರಿಯ ಚನ್ನಮಾಜಿ ಒಂದು ಸಮುದಾಯ ಭವನದಲ್ಲಿ ಶ್ರೀಗಳಿಗೆ ಒಂದು ಸನ್ಮಾನಿಸುವ ಮೂಲಕ ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಸಂತೇಬಿನೂರು ಮಾರ್ಗವಾಗಿ ಅಗರಬನ್ನಿಹಟ್ಟಿ ಮಾರ್ಗವಾಗಿ ಚನ್ನಗಿರಿಗೆ ಆಗಮಿಸಿದ್ದು, ಚನ್ನಗಿರಿಯಿಂದ ಚನ್ನಮ್ಮಾಜಿ ಸಮುದಾಯ ಭವನಕ್ಕೆ ತೆರಳಿ ದಾಸೋಹದ ವ್ಯವಸ್ಥೆಯನ್ನು ಸ್ವೀಕರಿಸಿ ನಂತರ ಮತ್ತೆ ಭದ್ರಾವತಿ ಮಾರ್ಗವಾಗಿ ಚನ್ನಗಿರಿ ಮಾರ್ಗವಾಗಿ ಭದ್ರಾವತಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದರು. ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದಂತಹ ಒಂದು ಯುವಕರು ಸಾಕಷ್ಟು ಸಂತಸ, ಸಂಭ್ರಮ, ಸಡಗರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಒಂದು ಜೊತೆಯಲ್ಲಿ ಸಾಗಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಎಲ್ಲ ತೋರಿಸ್ಬೇಕು ತಡಿಯೋ. ಸರ್, ಇವತ್ತು ತರಳಬಾಳು ಉತ್ಸವಕ್ಕೆ ಸಾಕಷ್ಟು ಜನರು ಬಂದಿದ್ದಾರೆ, ಸಾಕಷ್ಟು ವಾಹನಗಳಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತೇಳಿ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಭಕ್ತಾದಿಗಳು, ಎಲ್ಲ ಸಮುದಾಯದ ಭಕ್ತಾದಿಗಳು ಭವ್ಯವಾಗಿ ಸ್ವಾಗತ ಮಾಡ್ತಕ್ಕಂಥದ್ದು ಪರಂಪರೆಯನ್ನು ನಾವು ಹಿಂದಿನಿಂದ ನಡೆಸಿ ಬರ್ತಾ ಇದ್ದೀವಿ. ಅದರಂತೆ ಇವತ್ತು ಎಲ್ಲ ಭಕ್ತಾದಿಗಳು ಅವರನ್ನು ಎಲ್ಲ ಗ್ರಾಮಗಳಲ್ಲಿ ಭವ್ಯವಾಗಿ ಸ್ವಾಗತ ಪಡಿಸಿ ಬೀಳ್ಕೊಡುಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಚನ್ನಗಿರಿ ಬಂದರೆ ಚನ್ನಗಿರಿಯಿಂದ ಈಗ ಭದ್ರಾವತಿ ಕಡೆಗೆ ಪ್ರಯಾಣ ಮಾಡ್ತಾರೆ. ಅಂಥ ಒಂದು ಇಂಥ ಏನು ಜಾತ್ಯತೀತವಾಗಿರ್ತಕ್ಕಂಥ ಒಂದು ತರಳಬಾಳು ಹುಣ್ಣಿಮೆ ಮಹೋತ್ಸವ, ಸರ್ವ ಜನಾಂಗದಲ್ಲಿ ಶಾಂತಿಯ ತೋಟ ಅಂತಕ್ಕಂಥ ಒಂದು ಮಂತ್ರವನ್ನು ಹೊಂದಿರತಕ್ಕಂಥ ಮಠ ಅಂದರೆ ನಮ್ಮ ತರಳಬಾಳು ಮಠ. ಆ ಮಠದ ವತಿಯಿಂದ ಏನು ತರಳಬಾಳು ಹುಣ್ಣಿಮೆಯನ್ನು ಭಾಳ ಅದ್ದೂರಿಯಾಗಿ ನಡೀತಕ್ಕಂಥದ್ದು. ಅದಕ್ಕೆ ನಾವು ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲರೂ ಶಾಂತಿಯಿಂದ ಈ ಒಂದು ಅವರನ್ನು ಬೀಳ್ಕೊಡುಗೆ ಮಾಡ್ಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲೇ ಬರ್ತಾರೆ ಇಲ್ಲೇ ಹೊರ ಬರ್ತಾರೆ.
ಡಾಕ್ಟರ್ ಸ್ವಾಮಿಗೆ